ಹಾಯ್ ಫ್ರೆಂಡ್ಸ್, ಸೀರಿಯಲ್ಸ್ ಅಂತ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಅಣ್ಣಯ್ಯ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಕೊನೆಗೂ ಶಿವು ಮಾತಾಡ್ಬಿಟ್ಟು ಹೆಣ್ಣಿನ ಬಗ್ಗೆ ವರ್ಣನೆ ಮಾಡಿಬಿಟ್ಟು ಅವ್ರನ್ನ ಮನವೊಲಿಸ್ಬಿಟ್ಟು ಕೊನೆಗೆ ನರಸೇಗೌಡರಿಗೆ ಅವನು ಇದು ಕೊಡಿಸ್ತಾನೆ, ನ್ಯಾಯ ಕೊಡಿಸ್ತಾನೆ. ಕೊನೆಗೆ ಎಲ್ಲರೂ ಶಿವು 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 ಅಂತ ಜೈಕಾರ ಹಾಕ್ತಾರೆ. ಅದಕ್ಕೆ ಎಲ್ಲ ಪಾರು ಎಲ್ಲ ಅವ್ರ ಅತ್ತೆಯವರೆಲ್ಲ ಖುಷಿ ಪಡ್ತಾರೆ. ಆದರೆ ಪಾರ್ವತಿ ಅಪ್ಪ ಅಂದರೆ ಶಿವ ಮಾವ ಮಾತ್ರ ಬೆಂಕಾಕಿ ಅಂಡ ಹಾಕ್ತಾನೆ. ಏನು ಇವ್ನಿಗೆ ಜೈಕಾರ ಹಾಕಿದ್ರು, ಬರಬೇಕಾದ್ರೆ ಅವನೇ ಕೈ ಮುಕ್ಕೊಂಬಂದರು. ಆದರೆ ಹೋಗಬೇಕಾದ್ರೆ ಶಿವ್ಗೆ ಜೈಕಾರ ಹಾಕಿ ಶಿವ್ಗೆ ಎಲ್ಲ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ ಅಂತೇಳಿ ಬೇಜಾರು ಮಾಡ್ಕೊತಾನೆ. ಆಮೇಲೆ ಪಾರು ಅಂಡ್ ಶಿವು ಬೈಕಲ್ಲಿ ಹೋಗ್ತಾ ಇರ್ತಾರೆ. ಹೋಗ್ತಾ ಇದ್ದಾಗ ಮಾವ, ನೀನು ನಾನು ಏನು ಕೇಳಿದ್ರು ಏನಾದರೂ ಮಾಡ್ತೀನಿ ಅಂತ ಕೇಳ್ತಾರೆ. ಆದರೆ ನೀನು ನನ್ನ ಕೈಲಾಗೋದು ಏನು ಕೇಳಿದ್ರು ಮಾಡ್ತೀನಿ ಪಾರು, ನಿನ್ನ ಮಾತ್ರ ಇಲ್ಲ ಅನ್ನಲ್ಲ ನಾನು ಅಂತ ಹೇಳ್ತಾನೆ. ಅಂದರೆ ಕೈ ಎಟ್ಗೋದು ಕೇಳಿದ್ರೆ ಏನಾದರೂ ಮಾಡ್ಬೋದು, ನೀನು ಆ ಕೈ ಎಟಗದೇ ಇರೋದು ಕೇಳಿದ್ರೆ ಚಂದ್ರನ ಕೇಳಿದ್ರೆ ತಂದು ಕೊಡೋಕ್ಕಾಗ್ತದ ಅಂತ ಹೇಳ್ತಾನೆ. ಹಾಗಾದ್ರೆ ನೀನು ನನಗೆ ಚಂದ್ರನೇ ಬೇಕು, ಚಂದ್ರನೇ ತಂದು ಕೊಡು ಅಂತ ಹೇಳ್ತಾನೆ. ಹೌದಾ, ಅದನ್ನೇ ಕೇಳಿಬಿಟ್ಟೆ ಹಂಗಾದ್ರೆ ಅಂತ ಹೇಳ್ಬಿಟ್ಟು ಕನ್ನಡಿ ಅರಳನ್ನ ತೋರಿಸ್ತಾನೆ. ಅವಳ ಫೋಟೋನೇ ಅವಳು ನೋಡ್ಕೊಂಡಂಗತಿ. ಓ, ನೀನು ಭಾರಿ ಕಿಲಾಡಿ ಇದೆ ಮಾವ, ನೀನು ಏನು ಕಮ್ಮಿ ಇಲ್ಲ ಅಂತೆಲ್ಲ ಒಂಥರ ತಮಾಷೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದು ಮಾವ, ಏನೇ ಆದರೂ ನೀನು ಹೆಣ್ಣಿನ ಬಗ್ಗೆ ವರ್ಣನೆ ಮಾಡಿದ್ದು, ಹೆಣ್ಣಿನ ಬಗ್ಗೆ ನಿನಗೆ ಇರೋ ಗೌರವ ವಿಶ್ವಾಸ ಎಲ್ಲ ನೋಡಿ ನನಗೆ ತುಂಬ ಖುಷಿ ಆಯಿತು. ಆದರೆ ನಿಮ್ಮ ತಂಗಿರನ್ನ ನೀನು ಸ್ಟ್ರಿಕ್ಟಲ್ಲಿ ಇಟ್ಟಿರೋದು ನೋಡ್ಬಿಟ್ಟು ನಿನ್ನ ಬಗ್ಗೆ ನಾನು ಭಾಳ ತಪ್ಪಾಗಿ ತಿಳ್ಕೊಂಡಿದ್ದೆ ಮಾವ. ಆದರೆ ನೀನು ಆ ಥರ ಇಲ್ಲ, ನೀನು ಅಂತ ನಿನ್ನ ಬಗ್ಗೆ ನನಗೆ ಗೌರವ ತುಂಬ ಇದೆ ಮಾವ ಅಂತ ಹೇಳ್ತಾಳೆ. ಸೊ ಅದಕ್ಕೆ ಹೆಣ್ಣಿಂದನೇ ಹುಟ್ಟಿ ಹೆಣ್ಣಿಂದನೇ ಬೆಳೆದು ಹೆಣ್ಣಿಂದನೇ ಎಲ್ಲ ಇದ್ದು ನಾವು ಹೆಣ್ಣಿಗೆ ಗೌರವ ಕೊಡದೆ ಇದ್ರೆ ತಪ್ಪಾಗುತ್ತಲ್ಲ ಪಾರು ಅಂತೆಲ್ಲ ಹೇಳ್ತಾನೆ. ಹಿಂಗೆ ಮಾತಾಡ್ಕೊ ಹೋಗ್ತಾರೆ. ಈತ ಶಿವ ತಾಯಿಯಾದ ಶಾರದಾಳನ ನೋಡಲಿಕ್ಕೆ ವೀರಭದ್ರ ಅಂದರೆ ಪಾರು ಅಪ್ಪ ಬಂದಿರ್ತಾನೆ. ಯಾಕ್ಲ ಬಂದೆ ಇಲ್ಲಿಗೆ ಅಂತ ಹೇಳ್ಬಿಟ್ಟು ಶಾರದಾ ಹೇಳ್ತಾಳೆ ವೀರಭದ್ರನಿಗೆ. ಯಾಕೆ ಕತ್ಲೆ ಕೋಣೆಯಲ್ಲಿದ್ದು ಎಲ್ಲ ಮರ್ತೋಗಿದೆಯಾ ಅಂತ ಎಲ್ಲ ಮಾತಾಡ್ತಾನೆ, ವ್ಯಂಗ್ಯವಾಗಿ ಮಾತಾಡ್ತಾನೆ. ನಾನು ನ್ಯಾಯಯುತವಾಗಿ ಬದುಕ್ತಾ ಇದ್ದವಳನ್ನ ಅನ್ಯಾಯ ದಾರಿಗಿರಿಸಿ ಜೈಲಿಗೆ ಕಳಿಸಿದ್ಯಾ, ಕೊನೆಗೆ ದೇವರು ಕೊಟ್ಟ ಅವಕಾಶನೂ ಸಹಿತ ನಾನು ಹೊರ ಬರೋದನ್ನ ಗಾಂಜಾ ಹಿಡಿಸ್ಬಿಟ್ಟು ಅದನ್ನೂ ಅವಕಾಶ ತಪ್ಪಿಸಿದ್ಯಾ ಅಂತ ಎಲ್ಲ ಬೈತಾಳೆ. ಆಮೇಲೆ ನೀನು ಏನೇ ಮರ್ತಿರ್ಬೋದು, ನಾನು ನಿನ್ನ ಮರೆಯೋಕ್ಕಾಗಲ್ಲ, ನಿನಗೊಂದು ವಿಷಯ ಹೇಳೋದಿತ್ತು, ಅದಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳ್ತಾನೆ ವೀರಭದ್ರ. ಏನದು ಅಂತಂದು ಅವಳು ಕೇಳ್ತಾಳೆ. ಆವಾಗ ನಿನ್ನ ಎರಡನೇ ಮಗಳ ಮದುವೆ ಗೊತ್ತಾಗಿದೆ, ಅವರು ಹೇಳ್ತಾ ಇದ್ದಾರೆ, ಅದಕ್ಕೆ ಅವಳು ಖುಷಿ ಪಡ್ತಾಳೆ ಶಾರದಾ. ಆಗ ವೀರಭದ್ರ, ಆದರೆ ಈ ಹುಡುಗಿನೇ ಆಗೋದು ಅಂತ ಗಂಡಿನ ಕಡೆಯವರು ಹೇಳ್ತಾ ಇದ್ದಾರೆ. ಯಾಕೆ ಗೊತ್ತಾ ಇದೇ ಹುಡುಗಿನೇ ಮದುವೆ ಆಗಬೇಕು ಅಂತ ಹೇಳ್ತಾ ಇರೋದು? ಆ ಹುಡುಗ ನಾ ಕಳಿಸಿರೋ ಹುಡುಗ, ನಾನು ಹೇಳ್ದಂಗೆ ಕೇಳೋನು, ನಾನು ಹೇಳಿದ್ದ ಗೆರೆನ ದಾಟೋದಲ್ಲ, ಆ ಥರದ ಹುಡುಗನ್ನೇ ನಾನು ನೋಡಿರೋದು. ನನ್ನ ಕಡೆ ಹುಡುಗ ಅವನು. ನಾಳೆ ಮದುವೆ ಆದಮೇಲೆ ಅವಳು ಯಾಕಪ್ಪ ಮದುವೆ ಆದನೆ ಅಂತ ಅಂದ್ಕೋಬೇಕು ನಿನ್ನ ಎರಡನೇ ಮಗಳು. ವಿಲ ಅಂತ ಒದ್ದಾಡಬೇಕು. ಸುಖವಾಗಿರೋಕ್ಕೆ ನಾನು ನಿಮ್ಮ ಮಗಳನ್ನು ಬಿಟ್ಬಿಡ್ತೀನ? ಅದನ್ನು ನೋಡಿ ನಿನ್ನ ಮಗ ಚಿಂತೆ ಹಚ್ಕೋಬೇಕು ಶಿವು. ಆ ಥರ ಚಿಂತೆಯಲ್ಲೇ ವಿಲ ಅನ್ಬೇಕು ನಿನ್ನ ಮಗ. ಆ ಥರ ಮಾಡ್ತೀನಿ ಅಂತ ಶಾರದಾಳಿಗೆ ವೀರಭದ್ರ ಹೇಳ್ತಾನೆ. ನಿನ್ನ ಮಕ್ಕಳು ಏನು ಪಾಪ ಮಾಡಿದ್ದಾರೆ ಅಂತ ಅವರಿಗಂತೂ ಗೊತ್ತಿಲ್ಲ, ನಿನಗಂತೂ ಗೊತ್ತಲ್ವಾ. ಅವರಿಗೆ ಯಾಕೆ ಈ ಶಿಕ್ಷೆ ಗೊತ್ತಾ? ನಿನ್ನ ಹೊಟ್ಟೆಲಿ ಹುಟ್ಟಿದಾರಲ್ಲ ಅವರು, ಅದಕ್ಕೋಸ್ಕರ ಆ ಶಿಕ್ಷೆ. ಈ ಎಲ್ಲರಿಗೂ ನಿನ್ನ ಮಗ ಏನು ಗಂಡುಗಳು ನೋಡ್ತಾನೆ ನಿನ್ನ ಮಕ್ಕಳಿಗೆ, ಅವರೆಲ್ಲ ನನ್ನ ಬೆರಳು ಕೈಯಿಂದನೇ ಎಲ್ಲರೂ ಹೋಗೋದು ಅಂತ ಹೇಳ್ತಾನೆ ಶಾರದಾಳಿಗೆ. ಅವಳಿಗೆ ತುಂಬ ಅಳು ಬರುತ್ತೆ. ಆಮೇಲೆ ಇನ್ನು ರತ್ನ ಮತ್ತು ರಾಣಿ ಅಂತ ಇನ್ನೂ 2 ಮಕ್ಕಳಿದಾರಲ್ಲ ನಿನಗೆ, ಅವ್ರಿಗೂ ಇದೇ ಗತಿ. ಅವರು ಯಾಕಪ್ಪ ಇಂಥ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ವಿ ಅಂತ ಅವರು ಅಲ್ಲಿ ವ್ಯಥೆ ಪಡ್ತಾ ಇರಬೇಕು, ಇಲ್ಲಿ ನೀನು ನನ್ನ ಮಕ್ಕಳಿಗೆ ಹಿಂಗೆ ಆಯ್ತಲ್ಲ ಅಂತೇಳಿ 4 ಕೋಣೆ ಒಳಗೆ ವ್ಯಥೆ ಪಡ್ತಾ ಇರಬೇಕು. ಹಾಗೆ ಮಾಡ್ತೀನಿ ನಿನ್ನ ಫ್ಯಾಮಿಲಿನ ಅಂತ ಹೇಳ್ಬಿಟ್ಟು ಶಾರದಾಳಿಗೆ ಹೇಳ್ಬಿಟ್ಟು ಅವನು ವೀರಭದ್ರ ಹೋಗ್ತಾನೆ. ಶಾರದಾ ಅವರು ವೀರಭದ್ರ ಹೋದ್ಮೇಲೆ, ಅವ್ವ ಮಕ್ಕಳವ ತಾಯಿ, ನನ್ನ ಮನೇನ ನನ್ನ ಮಕ್ಕಳನ್ನ ನೀನೇ ಕಾಪಾಡಬೇಕು ಅಂತೆಲ್ಲ ದೇವ್ರ ಹತ್ರ ಕೇಳ್ಕೊತಾಳೆ. ಸೊ ಅಲ್ಲಿಗೆ ವೀರಭದ್ರ ಮತ್ತು ಶಾರದಾ ಅವಳ ಮಾತುಕತೆ ಮುಗಿಯುತ್ತೆ. ಸೊ ನೆಕ್ಸ್ಟು ಅಂಗಡಿ ಹತ್ರ ಶಿವ ಇರ್ತಾನೆ. ಶಿವ ಅಂಗಡಿ ಹತ್ರ ಮಕ್ಕಳಿಗೆಲ್ಲ ಚಾಕ್ಲೇಟ್ ಕೊಡ್ತಾ ಇರ್ತಾನೆ. ಆವಾಗ ಅಲ್ಲಿ ಪಾರು ಬಂದು ಮಕ್ಕಳ ಜೊತೆ ಕುತ್ಕೊಂಡು ಚಾಕ್ಲೇಟ್ ಇಸ್ಕೊತಾಳೆ. ಅವಳಿಗೆ ಮಾವನ ಹಳೆ ನೆನಪುಗಳು, ಚಾಕ್ಲೇಟ್ ಕೊಟ್ಟಿದ್ದು, ಮಾವಿನಕಾಯಿ ಹರ್ಕೊಂಡು ತಿಂದಿದ್ದು ಎಲ್ಲ ನೆನಪೆಲ್ಲ ಮಾಡ್ಕೊತಾಳೆ. ಅಲ್ಲಿಗೆ ಆ ಸೀನ್ ಮುಗಿಯುತ್ತೆ. ನೆಕ್ಸ್ಟ್ ಮನೆಗೆ ನೈಟ್ ಆಗುತ್ತೆ, ಬರ್ತಾರೆ. ಅಲ್ಲೆಲ್ಲ ಇವರ ಶಿವ ಅಕ್ಕ ತಂಗಿಯರ ಜೊತೆಗೆ ಅವಳು ಎಲ್ಲ ಕಣ್ಣ ಮುಚ್ಚಾಲೆ ಆಡೋದೆಲ್ಲ ಮಾಡ್ತಾಳೆ. ಸಾಯಂಕಾಲ ಶಿವ ಎಲ್ಲರಿಗೂ ಕೈ ತುತ್ತು ಊಟ ಹಾಕ್ತಾನೆ.
ಎಲ್ಲ ಊಟ ಮಾಡ್ತಾರೆ. ಅವತ್ತಿಗೆ ಆ ಸೀನ್ ಮುಗಿಯುತ್ತೆ. ಮತ್ತು ಬೆಳಕರಿತೆ. ಬೆಳಕಾದ್ಮೇಲೆ ಶಿವು ದೇವ್ರ ಪೂಜೆ ಮಾಡ್ತಾ ಗುಂಡು ಅಂದರೆ ರಶ್ಮಿ ಹುಡುಗನ ಮನೆಯವರು ಕರೆದಿದ್ದಾರೆ. ಏನಕ್ಕೆ ಅಂತ ಕರೆದರೆ ಎಲ್ಲ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಪ್ಪ ದೇವ್ರೆ ಅಂತ ಹೇಳಿ ಅಂದ್ಕೊತಾನೆ. ಅಂದ್ಕೊಂಡು ಎಲ್ಲ ಅಕ್ಕ ತಂಗಿರನ್ನ ಕರೀತಾನೆ. ರಶ್ಮಿನೂ ಅವ್ರನ್ನೂ ಅಷ್ಟು ರಾಣಿನೂ ಅಷ್ಟನ್ನು ಕರೀತಾನೆ. ಕರೆದ್ಬಿಟ್ಟು ಅವ ಎಲ್ಲ ತಿಂಡಿ ತಿಂದು ಎಲ್ಲ ಮುಗಿಸ್ತಾರೆ. ಮುಗಿಸಿದಾದ್ಮೇಲೆ ಎಲ್ಲ ಗುಂಡು ಬರ್ತಾಳೆ ಅಂದರೆ ರಶ್ಮಿ ಬರ್ತಾಳೆ ಅಲ್ಲಿಗೆ. ರಶ್ಮಿಗೆ ಜಿಮ್ಮಿಗೆ ಸೇರಿಸ್ಬೇಕಂತ ಮಾತಾಡ್ತಾರೆ. ಜಿಮ್ಮಿಗೆ ಸೇರ್ಸೋಕು ಅಂತಂದರೆ ನಿಮ್ಮ ಭಾವಂಗೋಸ್ಕರ ತೆಳಗಾಗಬೇಕಂತ ಮಾಡಿದಾನೆ ಅಂತೆಲ್ಲ ಮಾತಾಡ್ತಾಳೆ. ರಮ್ಯಾ ಬಂದ್ಬಿಟ್ಟು ನನ್ನ ನಾಲ್ಕನೇ ತಂಗಿ ನಮ್ಮ ಭಾವನವ್ರಿಗೋಸ್ಕರ ಅದು ತೆಳ್ಳಗಾಕ ಅಂತ ಹೇಳ್ತಾರೆ. ಕಿಂಡಲು ಒಂಥರ ಇದು ಮಾಡ್ತಾಳೆ. ಅದಕ್ಕೆ ಪರವಾಗಿಲ್ಲ ಬಿಡ್ರೆ ಭಾವ ಅಂತ ಕರೆದಲ್ಲ ನನಗೇನು ಬೇಜಾರಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ಉಳಿದ ತಂಗಿಯರಿಗೆಲ್ಲ ಅಂತಾಳೆ. ಮಾತುಕತೆ ಆಮೇಲೆ ಈಗ ರಶ್ಮಿನ ಜಿಮ್ಮಿಗೆ ಸೇರಿಸ್ಬೇಕಲ್ಲ, ಅದಕ್ಕೆ ಪ್ಯಾಂಟು ಶರ್ಟ್ ಹಾಕ್ಕೊಂಡು ಹೋಗ್ಬೇಕಾಗುತ್ತೆ ಅಂತೇಳಿ ಹೆಂಗೆ ಹೋಗೋದು, ಲಂಗ ಹೋಗೋದ್ರೆ ಸರಿ ಹೋಗಲ್ಲ ಅಂತೆಲ್ಲ ಮಾತಾಡ್ತಾರೆ. ಆವಾಗ ಪಾರು ಇದ್ದಕ್ಕೆ ಪ್ಯಾಂಟು ಶರ್ಟ್ ಹಾಕ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾಳೆ. ಶಿವ ಇದ್ದಾನೆ ಅದಕ್ಕೆ ಈಗ ಮದುವೆ ಫಿಕ್ಸ್ ಆಗಿದೆ ಗುಂಡುಗೆ, ಈಗ ಹಾಕ್ಕೊಂಡ್ರೆ ಹೆಂಗಿರುತ್ತೆ ಅಂತ ಮಾತಾಡ್ತಾರೆ. ಆಮೇಲೆ ಮಾತುಕತೆ ಎಲ್ಲ ಮುಗಿಸ್ತಾರೆ. ಮದುವೆ ಫಿಕ್ಸ್ ಆಗೋ ಹುಡುಗಿಗೆ ಈಗ ಪ್ಯಾಂಟು ಶರ್ಟ್ ಹಾಕ್ಕೊಂಡು ಹೋದರೆ ಊರೆಲ್ಲ ಜನ ಏನು ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಶಿವ ಅಂತಾನೆ. ಅದಕ್ಕೆ ಮಾವ ಜನ ಬೇಸಿಗೆ ಬಂತಂದರೆ ಏನಪ್ಪ ಬಿಸಿಲು ಅಂತಾರೆ, ಮಳೆ ಬಂದರೆ ಏನಪ್ಪ ಇಷ್ಟೊಂದು ಮಳೆ ಅಂತಾರೆ, ಚಳಿ ಬಂದರೆ ಅಪ್ಪ ಚಳಿ ತಡ್ಕೊಳಕ್ಕಾಗ್ತಾರೆ ಅಂತಾರೆ. ಜನ ಎಲ್ಲದಕ್ಕೂ ಒಂದು ಮಾತಾಡ್ತಾರೆ ಮಾವ. ಅವ್ರು ಮಾತಾಡೋದನ್ನೆಲ್ಲ ನಾವು ಬಿಡ್ಸೋಕ್ಕಾಗತ್ತಾ ಅಂತೆಲ್ಲ ಮಾತಾಡ್ತಾರೆ. ಕೊನೆಗೆ ಗುಂಡಿಗೆ ಹೋಗಿ ಟಿ ಶರ್ಟ್ ಹಾಕೊಂಬ ಅಂತ ಪಾರು ಹೇಳ್ತಾಳೆ. ಅವಳು ಅಣ್ಣನ ಮಾತಾಡ್ತಾನೆ, ಅಣ್ಣನ ಕಡೆ ನೋಡ್ತಾಳೆ. ಆದರೂ ಪರವಾಗಿಲ್ಲ ಹೋಗು ಗುಂಡು ಅಂತ ಕಳಿಸ್ತಾಳೆ. ಟಿ ಶರ್ಟ್ ಹಾಕ್ಕೊಂಬರ್ತಾಳೆ. ಅದು ಅಷ್ಟೊತ್ತಿಗೆ ಇಲ್ಲಿ ಪಾರು ಶಿವ ಮಾತಾಡ್ಕೊಂತ ನೀನು ಹೇಳೋದು ರಶ್ಮಿ ಒಳ್ಳೇದಕ್ಕೆ, ಗುಂಡು ಒಳ್ಳೇದಕ್ಕೆ, ನಾನು ಹೇಳೋದು ಗುಂಡು ಒಳ್ಳೇದಕ್ಕೆ, ಯಾರ್ದೋ ಒಳ್ಳೇದಾದರೂ ಸಾಕಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಗುಂಡು ಹೊತ್ಕೊಂತ ಬರ್ತಾಳೆ. ಪರವಾಗಿಲ್ಲವ ಚೆನ್ನಾಗೇ ಕಾಣಿಸ್ತಾ ಇದೆಯಾ ಅಂತೆಲ್ಲ ಮುದ್ದು ಮಾಡ್ತಾರೆ. ಆಮೇಲೆ ನಾನು ಅಂಗಡಿಗೆ ಹೋಗಿ ಬರ್ತೀನಿ, ನೀನು ಹೋಗಿ ಇದು ಸೇರಿಸ್ಬಿಟ್ಟು ಬಾ ಅಂತ ಜಿಮ್ ಸೇರಿಸ್ಬಿಟ್ಟು ಅಂತ ಪಾರು ಕೇಳ್ತಾಳೆ. ಮನೆ ಕಡೆ ಹುಷಾರು ಅಂತ ಹೇಳ್ತಾನೆ. ಸೊ ಇಲ್ಲಿಗೆ ಇವತ್ತಿನ ಸೀನು ಮುಗಿಯುತ್ತೆ. ಇವತ್ತಿನ ಸಂಚಿಕೆ ಮುಗಿಯುತ್ತೆ. ನಾಳೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ನಾನು ಹೇಳೋದು ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನೇ ಪ್ರಾಬ್ಲಮ್ಸ್ ಇದ್ದರೂ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.